ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಈ ವಿಡಿಯೋದಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದಂತಹ ನಮ್ಮ ಊರಿನ ಬನ್ನಿ ಮುರಿಯೋ ಕಾರ್ಯಕ್ರಮದ ನೆಕ್ಸ್ಟ್ ಪಾರ್ಟ್ ಇದಾಗಿರುತ್ತೆ. ಇಷ್ಟೊತ್ತು ಬನ್ನಿ ಮುರಿದಿದ್ದು, ಪೂಜೆ ಆಗಿದ್ದು ಎಲ್ಲ ವಿಡಿಯೋ ಆಯಿತು. ಈ ಪಾರ್ಟಲ್ಲಿ ದೇವ್ರು ಕುಣಿದಿದ್ದು ಮತ್ತು ಬಟ್ಲೂಡೋದು ಅಂತ ಹೇಳ್ತೀವಿ ನಮ್ಮ ಸೈಡು. ಬಟ್ಲೂಡೋದು ಅಥವಾ ಮಣೆ ಹಾಕೋದು ಡಿಫ್ರೆನ್ಸ್ ಗೊತ್ತಿಲ್ಲ. ಈ ಟೈಮಲ್ಲಿ ತಿಳ್ಕೊಳ್ಳೋಕ್ಕೆ ಸರಿಯಾದ ಚಾನ್ಸ್ ಸಿಗಲಿಲ್ಲ, ಅದಕ್ಕೆ ನನಗೇನು ಗೊತ್ತೋ ಅದನ್ನು ಈ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಸೊ ಪ್ಲೀಸ್ ವಾಚ್ ಮಾಡಿ. ದೇವಸ್ಥಾನ ಸುತ್ತ 4 ಪೂಜೆ ದೇವರುಗಳನ್ನು ಹೊತ್ತು ಪೂಜಾರಿಗಳು ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಇಲ್ಲಿ 4 ದೇವರುಗಳನ್ನು ಕೂಡ ಪೂಜಾರಿಗಳು ಮೆರೆಸ್ತಾ ಇದ್ರು. ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಮೆರೆಸೋದು ಅಂತ ಹೇಳ್ತೀವಿ. ಅಣ್ಣಯ್ಯರಾದ ದೊಡ್ಡಯ್ಯ, ಚಿಕ್ಕಯ್ಯ, ಮಲ್ಲಿಗೆರೆ ಮಂತ್ರಿಯೊಂದಿಗೆ ಏಳೂರಮ್ಮ ದೇವರುಗಳ ಕುಣಿತ ನಡೀತಾ ಇತ್ತು. ಇಷ್ಟು ವರ್ಷ ಬಂದು ಬರೀ ದೇವ್ರ ಕುಣಿತನ ಮಾತ್ರ ವಾಚ್ ಮಾಡ್ತಿದ್ದೆ ನಾನು. ಆದರೆ ಈ ಬಾರಿ ಈ ಆಚರಣೆಯ ಪ್ರತಿಯೊಂದು ಕೂಡ ನೋಡೋ ಭಾಗ್ಯ ನನಗೆ ಸಿಕ್ತು. ಇವಾಗ ಮಾಡ್ತಿರೋದು, ಈ ಪ್ರೀವಿಯಸ್ ಕ್ಲಿಪ್ಪಲ್ಲಿ ನೋಡಿದ್ದು, ಮೂಲ ವಿಗ್ರಹಕ್ಕೆ ಎಲ್ಲ ದೇವರುಗಳು ಸಲಾಮ್ ಕೊಡ್ತಾ ಇರೋದು, ಅಂದರೆ ಗೌರವ ಸಲ್ಲಿಸ್ತಾ ಇರೋದು, ರೆಸ್ಪೆಕ್ಟ್ ಕೊಡ್ತಾ ಇರೋದು, ಇದನ್ನು ಸಲಾಮ್ ಹೊಡೆಯೋದು ಅಂತ ಹೇಳ್ತೀವಿ. ಒಂದೊಂದು ಪೂಜೆ ಹೊತ್ತಿರೋರು ಕೂಡ ದೇವರಿಗೆ ಸಲಾಮ್ ಕೊಟ್ಟು ಒಳಗಿಳಿಸ್ತಾ ಇದ್ದಾರೆ. ಪೂಜೆ ದೇವರುಗಳನ್ನ ಹೊತ್ತು ಮೆರೆಸಾದ ನಂತರ ಒಂದೊಂದೇ ಸಲಾಮ್ ಕೊಟ್ಟು ಒಳಗೆ ಹೋಗಿ ಇಳಿಸಿದ್ರು. ನೆಕ್ಸ್ಟ್ ಇಲ್ಲಿ ಬಟ್ಲೂಡೋದಕ್ಕೆ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ಬಿಳಿ ಪಂಚೆ ಹಾಸಿ ಅದ್ರ ಮೇಲೆ ಕಜ್ಜಾಯ ಇಟ್ಟು ಬಟ್ಲೂಡೋದಕ್ಕೆ ರೆಡಿ ಮಾಡ್ತಾಯಿದ್ರು. ಇಷ್ಟು ವರ್ಷದಲ್ಲಿ ನಾನು ಬರೀ ದೇವ್ರ ಕುಣಿಯೋದನ್ನು ನೋಡೋಕ್ಕೋಸ್ಕರ ಬರ್ತಿದ್ದೆ. ಇಲ್ಲಿ ದೇವ್ರ ಕುಣಿಯುತ್ತೆ, ದೇವ್ರ ಮೆರೆಯುತ್ತೆ ನೋಡಬೇಕಂತ. ಬಟ್ ಈ ಸಲ ಬನ್ನಿ ಮುರಿಯೋದಂದರೆ ಏನು ಅಂತ ಪಿನ್ ಟು ಪಿನ್ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸಿಕ್ತು. ಇಲ್ಲಿ ಪಂಚೆ ಹಾಸಿದ್ದಾರೆ. ಇಡ್ಲಿಗೆ ಕಜ್ಜಾಯ, ಬಾಳೆಹಣ್ಣು, ತುಪ್ಪ, ಮೊಸರು ಎಲ್ಲನೂ ತಂದು ನೈವೇದ್ಯಕ್ಕೆ ಕೊಡ್ತಿದ್ದಾರೆ. ಈ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ಎಲ್ಲರೂ ಮನೆಯಿಂದ ಕಜ್ಜಾಯ ಮಾಡ್ಕೊಂಡು ಬರ್ತಾರೆ. ಅರಸ್ಕೊಂಡಿರೋರು ಕೂಡ ಕಜ್ಜಾಯ ಮಾಡ್ಕೊಂಡು ಬಂದು ಕೊಡ್ತಾರೆ. ಬಟ್ಲುಡೋದಕ್ಕೆ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ಬಾಳೆ ಎಲೆ ಹಾಸ್ತಾ ಇದ್ದಾರೆ. ನೋಡಿ ಏನು ಮಾಡ್ತಿದ್ದಾರೆ. ಇವಾಗ ಪೂಜಾರಿಗಳು ಎಲ್ಲ ಎಲೆ ಮೇಲೆ ನೀರನ್ನು ಹಾಕಿ ಶುದ್ಧ ಮಾಡಿ ಬಾಳೆಹಣ್ಣು
ಕಜ್ಜಾಯ ಎಲ್ಲನೂ ಇಟ್ಟು ಪೂಜೆ ಮಾಡ್ತಾರೆ. ಇದು ಬೆಲ್ದನ್ನ ಪ್ರಸಾದ ಫಸ್ಟ್ ಇಡ್ತಾ ಇದ್ದಾರೆ. ಈ ಕಡೆ ಪೂಜಾರಿಗಳು ಬಸವಪ್ಪನಿಗೆ ಪೂಜೆ ಮಾಡಿ ದೇವಸ್ಥಾನದಲ್ಲಿ ಮಾಡಿದಂಥ ನೈವೇದ್ಯ ಬೆಲ್ದನವನ್ನು ತಗೊಂಡು ಬಂದು ಸಮರ್ಪಿಸ್ತಾ ಇದ್ದಾರೆ. ಅದರದ್ದು ವಿಡಿಯೋ ಇದು. ದೊಡ್ಡ ಬಸವಪ್ಪ ಬಂದು ಚಿಕ್ಕಯ್ಯನ ದೇವಸ್ಥಾನದ್ದು, ಚಿಕ್ಕ ಬಸವಪ್ಪ ಬಂದು ದೊಡ್ಡಯ್ಯನ ದೇವಸ್ಥಾನದ್ದು. ದೊಡ್ಡಯ್ಯ ದೇವಸ್ಥಾನದ ಬಸವಪ್ಪ ಈಗ ರೀಸೆಂಟಾಗಿ ತೀರು ಹೋಯಿತು. ಅದಕ್ಕೆ ಮುಂಚೆನೇ ಈ ಬಸವಪ್ಪನ ತಂದು ಬಿಟ್ಕೊಂಡಿದ್ರು. ಆ ಬಸವಪ್ಪ ಇದು. ಇಲ್ಲಿ ಜನಗಳೆಲ್ಲ ಸೇರಿದ್ರು. ಈ ಕಡೆ ಬಟ್ಲು ಉಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಕಜ್ಜಾಯ ಬಾಳೆಹಣ್ಣೆಲ್ಲ ಕಲಸಿ ಇಡ್ತಾರೆ. ಅದನ್ನು ಏನೋ ಅದು ತುಂಬ ಹತ್ರದಿಂದ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅಲ್ಲಿ ನಿಂತಿರೋರನ್ನ ನಮ್ಮ ಗೊರುಗಳು ಅಂತ ಹೇಳ್ತೀವಿ, ಗೊರುಗಳು ಅಂತ. ಇದನ್ನು ಕೆಲವರು ಹೇಳ್ಬೋದು ಮೂಢನಂಬಿಕೆ ಅಂತ. ಇದು ನಮ್ಮ ಆಚರಣೆ, ಇದು ನಮಗಿಷ್ಟ. ಇಲ್ಲಿ ದೇವ್ರು ಬಂದು ದೇವಸ್ಥಾನದ ಸುತ್ತ ಹೋಗ್ತಿರೋದು. ಇದು ಕೆಳಗೆ ಕಪ್ಪೆ ಥರ ಜಿಕ್ಕೊಂಡು ಹೋಗ್ತಿದ್ದಾರಲ್ಲ ಅವರೇ ಗೊರುಗಳು. ಇವರಿಗೆ ದೇವ್ರು ಬಂದಾಗ ಗೋಪುರದವರೆಗೂ ಹತ್ಬಿಡ್ತಿದ್ರಂತೆ ಆಗಿನ ಕಾಲದಲ್ಲಿ. ಅಷ್ಟು ಪವರ್ಫುಲ್ ಅಂತ ಹೇಳ್ತಾರೆ. ನಮ್ಮ ಕಡೆ ನಾವು ಚಿಕ್ಕವರಿದ್ದಾಗ ಎದುರಿಸ್ತಾಯಿದ್ರು, ಅವ್ರಿಗೆ ಇಟ್ಕೊಟ್ಬಿಡ್ತೀವಿ ನಿಮಗೆ ಅಂತ. ಈ ಕಡೆ ಕಜ್ಜಾಯ ಬಾಳೆನೆಲ್ಲ ಕಲಸಿ ರೆಡಿ ಮಾಡಿಟ್ಟಿದ್ದಾರೆ. ಇವರು ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಿದ್ದಾರೆ. ಇಲ್ಲಿರೋರೆಲ್ಲ ಸ್ವಲ್ಪ ಕಿರ್ಚಿ ಅವನ್ನ ಚೇಡ್ಸಿ ಇನ್ನೂ ರುಚಿಗೆ ಹೇಳೋ ಥರ ಮಾಡ್ತಾರೆ. ಫೈನಲಿ ಈ ರೀತಿ ಅವರು ಮಾಡಾದ್ಮೇಲೆ ಇಲ್ಲಿ ಬಟ್ಲುಡ್ತಾರೆ. ತುಂಬ ಹತ್ರಕ್ಕೆ ಹೋದೆ ಏನು ಆಗ್ಬೋದು ಅಂದರೆ ಅವ್ರ ಪ್ರಸಾದನ ತಿನ್ನೋದು ಬಟ್ಲುಡೋದು ಅಂತ ಹೇಳಿದ್ರೆ. ಬಟ್ ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಮ್ಮ ಊರಿನ ಬನ್ನಿ ಮುರಿಯೋ ಆಚರಣೆಯ
ವಿಡಿಯೋ ನಿಮಗೆ ತೋರಿಸೋದಕ್ಕೆ ಸಲುವಾಗಿ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಏನಾದರೂ ತಪ್ಪು ಹೇಳಿದರೆ ಕ್ಷಮಿಸಿ. ಎಸ್ಪೆಷಲಿ ನಮ್ಮೂರವ್ರು ನೋಡ್ತಾ ಇದ್ದರೆ ಏನಾದರೂ ತಪ್ಪು ಹೇಳಿದರೆ ಕ್ಷಮಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವಿಡಿಯೋನ ಇಷ್ಟು ತಾಳ್ಮೆಯಿಂದ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನನ್ನ ಪ್ರಯತ್ನಕ್ಕೆ ಒಂದು ಮೆಚ್ಚುಗೆ ನಿಮ್ಮ ಕಡೆಯಿಂದ ಇರಲಿ. ಬಾಯ್ ಬಾಯ್. ಥ್ಯಾಂಕ್ ಯು.